9 A ಇಂದ G ಮರ್ಜೆಂಟ್ ಸೆಂಟರ್ ಎಕ್ಸ್ಪರಿಮೆಂಟ್ ನಂಬರ್ 09 ಇಲ್ಲಿ ನೇಮ್ ಅಥವಾ ಸ್ಟೂಡೆಂಟ್ ನೇಮ್, ಇಲ್ಲಿ ಮಾರ್ಕ್ಸ್. ಈಗ ಇಲ್ಲಿ ಕೊಡಬೇಕು ಸ್ಟೂಡೆಂಟ್ 1 ಇಲ್ಲಿ ಕಂಟ್ರೋಲ್ 1 ಇಂದ 2 25 ಸಾಕು. ಇಲ್ಲಿ 20 ಬೇಡ, 10 ಮಾಡ್ತೇನೆ ಈಗ ಸದ್ಯಕ್ಕೆ. 25 ಆದರೆ ಅಲ್ಲಿ ಲೈನ್ ಗ್ರಾಫಲ್ಲಿ ಜಾಸ್ತಿ ಆಗುತ್ತೆ, 10 ಮಾಡ್ತೇನೆ ಸಾಕು. ನೀವು 10 ಆದರೂ ಮಾಡಿ, 25 ಮಾಡಿ, ಎಷ್ಟಾದರೂ ಮಾಡ್ಬೋದು. ಈಗ ಇಲ್ಲಿ ಮಾರ್ಕ್ಸ್ ಕೊಡಬೇಕು. ಈಗ ಮಾರ್ಕ್ಸ್ ಈಕ್ವಲ್ ಟು ರ್ಯಾಂಡಮ್ ಬಿಟ್ವೀನ್ ಮಾರ್ಕ್ಸ್ 0, 100. 100 ಬೇಡ, ನಾನು 50 ಮಾಡ್ತೇನೆ. 0, 50 ಮಾಡ್ತೇನೆ, ಆಯಿತಾ? ನೀವು ಬೇಕಾದ್ರೆ 0, 100 ಆದರೂ ಮಾಡಿ, 0, 50 ಆದರೂ ಮಾಡಿ. ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಈಗ ಇಲ್ಲಿ ಸೆಲೆಕ್ಟೆಡ್ ಆಗಿದೆ, ಕಂಟ್ರೋಲ್ C, ಫಸ್ಟ್ ಸೆಲ್ ರೈಟ್ ಕ್ಲಿಕ್, ಪೇಸ್ಟ್ ಸೆಲ್, ವ್ಯಾಲ್ಯೂ, ಓಕೆ. ಇದು ಯಾಕೆ ಮಾಡೋದು? ಫಾರ್ಮುಲಾ ಹೋಗಲಿಕ್ಕೆ. ಫಾರ್ಮುಲಾ ಹೋಯಿತು. ಈಗ ಇಷ್ಟೇ, ಇದನ್ನೇ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಲೈನ್, ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ, ಲೈನ್ ಗ್ರಾಫ್ ಬಂತು. ಈಗ ಈ ಲೈನ್ ಮೇಲೆ, ಲೈನ್ ಗ್ರಾಫಲ್ಲಿ ಲೈನ್ ಮೇಲೆ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ಫಾರ್ಮ್ಯಾಟ್ ಡೇಟಾ ಸೀರೀಸ್, ಇಲ್ಲಿ ಮಾರ್ಕರ್ ಫಿಲ್, ಲೈನಲ್ಲಿ ಮಾರ್ಕರ್ ಫಿಲ್, ಇದು ಆಟೋಮ್ಯಾಟಿಕ್ ವೇರಿ ಕಲರ್ ಬೈ ಪಾಯಿಂಟ್ಸ್ ಅಂತ ಕೊಟ್ಟು ಕ್ಲೋಸ್ ಮಾಡಬೇಕು. ಅರ್ಥಾಯ್ತಾ? ಸೊ ಇದು ವಾಪಸ್ ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಆ್ಯಡ್ ಡೇಟಾ ಲೇಬಲ್ಸ್ ಅಂತ ಕೊಡಬೇಕು. ಓಕೆ, ಈಗ ಇದರ ಫಾರ್ಮ್ಯಾಟ್ ಚೇಂಜ್ ಮಾಡ್ತೇನೆ, ಲೇಔಟ್ ಚೇಂಜ್ ಮಾಡ್ತೇನೆ. ಇಲ್ಲಿ ಮೋರ್ ಇದೆ, ಮೋರಲ್ಲಿ ಇದು ಲೇಔಟ್ ನಂಬರ್ 7 ಸೆಲೆಕ್ಟ್ ಮಾಡಬೇಕು. 7 ಸರಿ, ಓಕೆ. ಇಲ್ಲಿ X Axis Y Axis ಬಂತು, ಸರಿ. ಈಗ ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಇದರ G ತನಕ ತಂದರೆ ಸಾಕು. ಓಕೆ, ಇದು ಬೇಕಾದರೆ ಹೀಗೆ ಮಾಡ್ಬೋದು ಸ್ವಲ್ಪ. 7 ಇದಕ್ಕೆ ಕಮ್ಮಿ ಆಗುತ್ತೆ. 7 ಒಂದು ಮಾಡ್ತೇವೆ ನೋಡಿ. ಒಂದೊಂದೇ ಲೇಔಟ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ, ಯಾವುದು ಬೆಸ್ಟ್ ಸೂಟೇಬಲ್ ಅದನ್ನು ಇಡಬೇಕು. ಸರಿ, ಓಕೆ. 7 ಇರಲಿ, ಆದರೆ ಇದು ಜಾಸ್ತಿ ಆಯಿತು ಅಷ್ಟೇ. ಬೇಡ, ಇಲ್ಲಿ ಆಗಲಿ. ಇಲ್ಲಾಂದರೆ ಇದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದರೆ ಆಯಿತು. ಈಗ ಇಲ್ಲಿ G ಉಂಟಲ್ಲ, G ಇಂದ ಒಂದು J ತನಕ ಮರ್ಜೆಂಟ್ ಸೆಂಟರ್ ಕೊಡ್ತೇನೆ. ಮರ್ಜೆಂಟ್ ಸೆಂಟರ್ ಈ ಚಾರ್ಟ್ನ ಇನ್ನೂ ಸ್ವಲ್ಪ ಹೀಗೆ ಎಕ್ಸ್ಪಾಂಡ್ ಮಾಡ್ತೇನೆ. ಇದು ಹೀಗೆ ಬರಬೇಕು ಲೈನ್ ಗ್ರಾಫ್, ಗೊತ್ತಾಯ್ತಾ? ಈಗ ಇಲ್ಲಿ ಡೇಟಾ ಲೇಬಲ್ ಹೋಯಿತು, ರೈಟ್ ಕ್ಲಿಕ್, ಆ್ಯಡ್ ಡೇಟಾ ಲೇಬಲ್ ಅಂತಲ್ಲ, ಗೊತ್ತಾಯ್ತಾ? ಅಂದರೆ ಇದು ಸ್ಟೂಡೆಂಟ್ 1, 2, 3 ಹಾಗೆಯೇ 10 ಸ್ಟೂಡೆಂಟ್ ತನಕ ಇದೆ. ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಕಲರಿಂದ ಐಡೆಂಟಿಫೈ ಆಗುತ್ತೆ. ಅವನ ಮಾರ್ಕ್ ಎಷ್ಟು ಅಂತ. ಸ್ಟೂಡೆಂಟ್ 1ಗೆ 21, ಅರ್ಥಾಯ್ತಾ? ಸ್ಟೂಡೆಂಟ್ 2ಗೆ ಮತ್ತು 9, ಅರ್ಥಾಯ್ತಾ? ಸ್ಟೂಡೆಂಟ್ 3ಗೆ. ಓಕೆ, ಅಂದರೆ ಲೈನ್ ಗ್ರಾಫಿಂದ ನೋಡೋದು. ಈಗ ಇದು X ಆಕ್ಸಿಸ್ ಅಂದರೆ ಏನು? ಇಲ್ಲಿ X ಆಕ್ಸಿಸ್ ಏನಿಲ್ಲ, ಸ್ಟೂಡೆಂಟ್ ನೇಮ್ ಇದು, ಅರ್ಥಾಯ್ತಾ? ಸ್ಟೂಡೆಂಟ್ ನೇಮ್. Y ಆಕ್ಸಿಸ್ ಏನು? Y ಆಕ್ಸಿಸ್ ಮಾರ್ಕ್ಸ್. ಮಾರ್ಕ್ಸ್ ರೇಂಜ್ ಬರೀಬೋದು ಅಥವಾ ಸುಮ್ಮನೆ ಮಾರ್ಕ್ಸ್ ಅಂತಲೂ ಬರೀಬೋದು. ಮಾರ್ಕ್ಸ್ ರೇಂಜ್ ಬರೆದ್ರೆ ಕರೆಕ್ಟ್, ಗೊತ್ತಾಗಿಲ್ಲ ಅಂದರೆ ಮಾರ್ಕ್ಸ್ ಅಂತ ಬರೀರಿ ಅಷ್ಟೇ, ಅರ್ಥಾಯ್ತಾ? ನೀವು ಸ್ವಲ್ಪ ಇನ್ನೂ ಎಕ್ಸ್ಪಾಂಡ್ ಮಾಡ್ಬೋದು. ಲೇಔಟ್ ನಂಬರ್ 7 ಮಾಡಿದೆ, ಆಯಿತಾ? ನೆನ್ಪಿಡ್ಬೋದಲ್ಲ, ನೀವು 10 ಡೇಟನೇ ಮಾಡಿ ಸಾಕು. ಈಗ ಇದಕ್ಕೆ ಎಕ್ಸ್ಪಾನ್ಷನ್ ಇಲ್ಲಿ ತನಕ ಕೊಡಿ, ಒಂದು J ತನಕ ಕೊಡಿ. ಓಕೆ, ಈಗ J ಇಂದ ಇಲ್ಲಿ ತನಕ, ಇಲ್ಲಿಂದ ಸೆಲೆಕ್ಟ್ ಮಾಡ್ತೇನೆ. ಈಗ ಗ್ರಾಫ್ ಇಲ್ಲಿ ತನಕ ಬಂತಲ್ಲ, ಇಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡಿ ಪೇಜ್ ಲೇಔಟು, ಸೈಜ್ A4, ಇದು ಸೆಟ್ ಪ್ರಿಂಟ್ ಏರಿಯಾ, ಓರಿಯೆಂಟೇಷನ್ ಲ್ಯಾಂಡ್ಸ್ಕೇಪ್ ಕೊಡ್ತೇನೆ. ಈಗ ಇದಕ್ಕೆ ಯಾಕೆಂತ ಗೊತ್ತಾಯ್ತು, ಹಾರಿಜಾಂಟಲಿ ಜಾಸ್ತಿ ಇದೆ. ಓಕೆ, ಈಗ ಫೈಲ್, ಪ್ರಿಂಟ್, ನೋ ಸ್ಕೇಲಿಂಗ್, ಫಿಟ್ ಟು 1 ಪೇಜ್ ಮತ್ತು ಮಾರ್ಜಿನ್ ಆನ್ ಇಟ್ಟು ಆಫ್ ಮಾಡಿ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಜಾಗ ಬಿಡಿ, ಅದು ಕಮ್ಮಿ ಬಂತು. ಫಿಟ್ 1 ಪೇಜ್ ಕೊಟ್ಟರು ತೊಂದರೆ ಇಲ್ಲ. ಅಥವಾ ಪೋರ್ಟ್ರೇಟ್ ಮಾಡಿ ನೋಡಿ, ಪೋರ್ಟ್ರೇಟೇ ಇರಲಿ, ಪೋರ್ಟ್ರೇಟ್ ಮಾಡಿದರೆ ಕಮ್ಮಿ ಆಗುತ್ತೆ. ಲ್ಯಾಂಡ್ಸ್ಕೇಪ್ ತೊಂದರೆ ಇಲ್ಲ, ಸಣ್ಣದಾಗಿ ಬಂತು.
ಅರ್ಥ ಆಯ್ತಾ? ಇಲ್ಲ ನೀವೇನು ಮಾಡಿ, ಇದು ಡೇಟಾ ಜಾಸ್ತಿ ಮಾಡಿ 25 ಮಾಡಿ, 25 ಮಾಡಿ ಬೇಕಾದರೆ ಜಿ ತನಕನೇ ಇದನ್ನು ಕನ್ಸ್ಟ್ರೈನ್ ಮಾಡಿ ಮಾಡ್ಬೋದಲ್ಲ ಇದು. ಸೊ ಇದಿಷ್ಟೇ ನೋಡಿ, ಇದನ್ನು ಡಿಲೀಟ್ ಮಾಡ್ತಾನೆ. ನೇಮ್ ಮಾರ್ಕ್ಸ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಕೊಡಬೇಕು, ಇನ್ಸರ್ಟ್ ಲೈನ್, ಫಸ್ಟ್ ಲೈನ್. ಮತ್ತು ಓಕೆ, ಇದು ಲೇಔಟ್ ಚೇಂಜ್ ಮಾಡೋದಿಲ್ಲ, ಹೀಗೆ ನೀವು ತೊಂದರೆ ಇಲ್ಲ. ಇದರ ಮೇಲೆ ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಡೇಟಾ ಸೀರೀಸ್, ಮತ್ತು ಇಲ್ಲಿ ಮಾರ್ಕರ್ ಫಿಲ್ ಇದ್ದಲ್ಲಿ ವೇರಿ ಕಲರ್ ಬೈ ಪಾಯಿಂಟ್ಸ್ ಕ್ಲೋಸ್, ಮತ್ತು ರೈಟ್ ಕ್ಲಿಕ್ ಆ್ಯಡ್ ಡೇಟಾ ಲೇಬಲ್ಸ್. ಓಕೆ, ಸೊ ಆ್ಯಡ್ ಡೇಟಾ ಲೇಬಲ್ಸ್ ಕೊಟ್ಟು ಇದನ್ನು ಈ ಗ್ರಾಫನ್ನು ಹೀಗೆ ಇಡಬೇಕು. ಬಂತಲ್ಲ, ಅದು ಡಿಫಾಲ್ಟ್ ಫಾರ್ಮ್ಯಾಟೇ ಇರಲಿ, ಸರಿ ಆಗ್ತದೆ. ಓಕೆ, ಏನು ಅದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಏನು ಕೊಡೋದು ಬೇಡ, ಹೀಗೇನಿದ್ರೆ ಸಾಕು. ಓಕೆ, ಬೇಕಾದರೆ ಇಲ್ಲಿ ಜಾಸ್ತಿ ಡೇಟಾ ತಗೊಳ್ಳಿ, ಹೇಗಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಇದನ್ನು ಸ್ವಲ್ಪ ಓರಿಯೆಂಟೇಷನ್ನ ಪೋರ್ಟ್ರೇಟ್ ಮಾಡಲಿಕ್ಕೆ ನೋಡ್ತೇನೆ. ಜಿ ತನಕನೇ ಇರಲಿ, ಹೀಗೆ ಇರಲಿ. ಮರ್ಜನ್ ಸೆಂಟರ್, ಜಿಯಿಂದ ಮರ್ಜನ್ ಸೆಂಟರ್, ಇಷ್ಟೇ ಸಣ್ಣದಿರ್ತೇನೆ ಸಾಕು. ಅದು ಹೋಗಲಿ, ತೊಂದರೆ ಇಲ್ಲ. ಅದು ಅಂದರೆ ಏನಾಗುತ್ತೆ ಗೊತ್ತಾ, ಅದು ಈ ಡಿವಿಷನ್ ಉಂಟಲ್ಲ, ಅದು ಒಂದರ ಬದಲು ಇಲ್ಲಿಂದ ಹೀಗಾದ್ರೆ ಇಡ್ಬೋದು. ಈಗ ಇದರ ಅರ್ಥ 1 ಅಂದರೆ ಮಿಡ್ಲಲ್ಲಿ 2 ಮತ್ತು 3, ವಾಪಸ್ ಮಿಡ್ಲಲ್ಲಿ 4 ಮತ್ತು 5, ಹಾಗೆ. ಅರ್ಥ ಆಯ್ತಾ? ಇಲ್ಲಿ ಜಾಸ್ತಿ ಡೇಟಾ ಇಟ್ಟರೆ ನಿಮಗೆ ಕರೆಕ್ಟಾಗಿ ಬರ್ಬೋದು. ಹೀಗೆ ಇರಲಿ, ಹೀಗೆ ಎಕ್ಸ್ಪಾಂಡ್ ಮಾಡ್ತೇನೆ. ಮತ್ತು ಲಾಸ್ಟಿಗೆ ಇಲ್ಲಿ 3380 MB ಅದೆಲ್ಲ ಟೈಪ್ ಮಾಡ್ಕೊಳ್ಳಿ. ಈಗ ಒಂದು ಇಲ್ಲಿಂದ ನಾನು ಡೇಟಾನ ಸೆಲೆಕ್ಟ್ ಮಾಡಿ ಪೇಜ್ ಲೇಔಟು ಒಮ್ಮೆ ಕ್ಲಿಯರ್ ಪ್ರಿಂಟ್ ಕೊಟ್ಟೆ, ಒಂದು ಸೆಟ್ ಪ್ರಿಂಟ್ ಏರಿಯಾ, ಇದು A4 ಓರಿಯೆಂಟೇಷನ್ ಪೋರ್ಟ್ರೇಟೇ ಇರ್ತೇನೆ. ನೋಡಿ ಹೇಗೆ ಬರುತ್ತೆ, ಫೈಲ್ ಪ್ರಿಂಟ್